ಏನ್ ಚಾಲೆಂಜ್ ರೌಂಡು ಅಂತ ದೀಪಾ ಕೇಳ್ತಾರೆ. ಫಸ್ಟ್ ಕ್ವಶನ್ ಏನಂದ್ರೆ ದೀಪಾ ಸೋಲ್ತಾರೆ ಫ್ರೆಂಡ್ಸ್, ಅಷ್ಟು ಗೊತ್ತಿಲ್ಲ ಅವ್ರಿಗೆ. ಅವರು ಸ್ಟ್ರೈಕ್ ಮಾಡ್ತಾರೆ ಯಾಕೆ ನಮ್ಮನ್ನ ತಿನ್ಬಿಡಿ ಅಂತ, ಶುಗರ್ ಬರುತ್ತೆ ಅಂತ. ನಾನು ಸುಮ್ಮನೆ ಇರೋದು ಈಗ ಅಂದ್ರೆ ಅದು ನಗಲ್ಲ, ನಾನು ಅಕ್ಕಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ಇವತ್ತು ಏನಪ್ಪಾ ಅಂದ್ರೆ ಒಂದು ಚಾಲೆಂಜ್ ರೌಂಡ್ ಮಾಡ್ತಿದ್ದೀವಿ. ಏನ್ ಚಾಲೆಂಜ್ ರೌಂಡು ಅಂತ ದೀಪಾ ಕೇಳ್ತಾರೆ. ನೋ ಲಾಫಿಂಗ್ ಚಾಲೆಂಜ್. ನಾವು ಇವತ್ತು 3 ಕ್ವಶನ್ ಕೇಳ್ತೀವಿ. ಅವಳು ನನಗೆ ಕೇಳ್ತಾಳೆ, ನಾನು ಅವಳಿಗೆ ಕೇಳ್ತೀನಿ. ಯಾರು ನಗ್ತಾರೆ ಅವರು ಸೋತ್ರು ಅಂತ, ಸರಿನಾ? ಪಾಯಿಂಟ್ಸ್ ಒಬ್ರಿಗೊಂದು ಅಂದ್ರೆ ಇವ್ರ ಕ್ವಶನ್ ಕೇಳಿದಾಗ ನಾನ್ ನಗ್ಬಾರ್ದು ಮತ್ತೆ ಆನ್ಸರ್ ಮಾಡ್ಬೇಕು. ನಾನ್ ಕ್ವಶನ್ ಕೇಳಿದಾಗ ಇವ್ರು ನಗ್ಬಾರ್ದು, ಆನ್ಸರ್ ಮಾಡ್ಬೇಕು. ಮತ್ತೆ ಸೋತವ್ರಿಗೆ ಏನು? ಸೋತವ್ರಿಗೆ ಏನು ಅಂದ್ರೆ, ಈಗ ನಾನ್ ಸೋತ್ರೆ ಪಾರ್ಟಿ ಕೊಡ್ಸು ನನಗೆ. ನಾನು ಸೋತ್ರೆ ನೀನೇ ನಂಗೆ ಕೊಡ್ಸು. ನೀನೇ ನಂಗೆ ಕೊಡಿಸ್ಬೇಕು. ಆತರ ಅಲ್ಲ, ನೀನ್ ಸೋತ್ರೆ ನೀನ್ ನಂಗೆ ಕೊಡ್ಸ್ಬೇಕು. ಸರಿ, ಇಂಥದಂತ ಹೇಳ್ಬೇಕು ಸ್ಪೆಸಿಫಿಕ್ ಆಗಿ. ಏನ್ ಪಾರ್ಟಿ ಕೊಡ್ಸಲ್ಲ ನೋಡೋಣ. ಎಲ್ಲಾದ್ರೂ ಹೊರಗಡೆ ಹೋದಾಗ ಏನ್ ಇಷ್ಟ ಆಗುತ್ತೆ ಅದು ತಿನ್ನೋಣ ಅಷ್ಟೇ. ಸರಿ ಆಯ್ತು. ಇವಾಗ ಯಾರು ಫಸ್ಟ್ ಕೇಳೋದು ಕ್ವಶನ್ಸ್? ನಾನೇ ಕೇಳ್ತೀನಿ. ಈ ಕ್ವಶನ್ಸ್ ಆಲ್ರೆಡಿ ನಮ್ಮ ಕನ್ನಡ ಸೆಲೆಬ್ರಿಟಿ ಆಲ್ರೆಡಿ ಕೇಳಿದಾರೆ ಅದನ್ನ. ಸರಿನಾ? ಅದೇ ಕೇಳಿರೋದೇ ನಾವು ಹೇಳ್ತಿರೋದು. ನಾನ್ ಕೇಳ್ತೀನಿ, ನೀನ್ ಹೇಳ್ಬೇಕು. ಆಯ್ತು, ಸರಿನಾ? ಸೊ ಫಸ್ಟ್ ಕ್ವಶನ್ ಏನಂದ್ರೆ, ಕಷ್ಟದಲ್ಲಿರೋ ಕಲ್ಲು ಯಾವುದು? ಕಷ್ಟದಲ್ಲಿರೋ ಕಲ್ಲು ಗೊತ್ತಿದ್ಯಾ? ಇನ್ನು ನಾನು ಆನ್ಸರ್ ಮಾಡಿಲ್ಲಲ್ಲ, ಆನ್ಸರ್ ಮಾಡ್ಬೇಕು. ಸರಿ ಹೇಳು. ಕಷ್ಟದಲ್ಲಿರೋ ಕಲ್ಲು, ಎಲ್ಲ ಕಲ್ಲು ಕಷ್ಟದಲ್ಲೇ ಐತೆ. ಹೇಳ್ಬೇಕು, ಆನ್ಸರ್ ಕರೆಕ್ಟ್ ಆಗಿ ಹೇಳುದು. ಚಪ್ಪಡಿ ಕಲ್ಲು. ಚಪ್ಪಡಿ ಕಲ್ಲ. ಸೋತಾ? ಆನ್ಸರ್ ಕರೆಕ್ಟ್ ಅಲ್ವಾ? ತಪ್ಪದು, ಸೋತೆ. ಏನ್ ಆನ್ಸರ್? ಸ್ಟ್ರಗಲ್ಲು. ನಗ್ತಿದ್ಯಾ? ಇಲ್ಲ, ನಾನ್ ನಗದ್ ಹೆಂಗೆ ಅಂತ ಗೊತ್ತಲ್ವಾ? ಸರಿ ಆಯ್ತು. ಇನ್ನೊಂದು ಕ್ವಶನ್ ನಾನ್ ಈಗ ನೆಕ್ಸ್ಟ್ 3 ಕೇಳ್ಬಿಡ್ತೀನ ಒಟ್ಟಿಗೆ. ಬೇಡ, ನೀನ್ ಒಂದ್ ನಾನು ಒಂದು. ಆಯ್ತು. ನೆಕ್ಸ್ಟ್ ಇವಾಗ ನಾನ್ ಕ್ವಶನ್ ಕೇಳ್ತೀನಿ. ಎಲ್ಲಾ ಕತ್ರಿಗಳನ್ನು ಒಂದ್ ಕಡೆ ಒಂದ್ ಮೂಲೆಯಲ್ಲಿ ಹಾಕಿದ್ರೆ ಅಥವಾ ಒಂದ್ ಗುಂಪಲ್ಲಿ ಹಾಕಿದ್ರೆ, ಒಂದ್ ರಾಶಿಲಿ ಹಾಕಿದ್ರೆ ಅದನ್ನ ಏನಂತಾರೆ ಅಂತ? ಕತ್ರಿಗಳು. ನಗಂಗಿಲ್ಲ. ಒಂದು ಕತ್ರಿನ, ಒಂದ್ ಕತ್ರಿ ಅಲ್ಲ, ಅದೇ ರಾಶಿ ಜಾಸ್ತಿ ಕತ್ರಿಗಳನ್ನ ಮೂಲೆಯಲ್ಲಿ ಹಾಕಿದ್ರೆ ಅದನ್ನ ಏನು? ಮೂಲೆ ಅಲ್ಲ, ಒಂದ್ ರಾಶಿ ಹಾಕಿದ್ರೆ ಅಥವಾ ಒಂದ್ ಗುಂಪಲ್ಲಿ ಹಾಕಿದ್ರೆ. ಕತ್ರಿ ಕತ್ರಿಗುಪ್ಪೆ. ಕತ್ರಿಗುಪ್ಪೆ. ಅದೆಲ್ಲ ಏನಿಲ್ಲ. ಫ್ರೆಂಡ್ಸ್ 0-0. ಸ್ಕೋರ್ ನೀವೇ ಕೌಂಟ್ ಮಾಡ್ಕೋಬೇಕಾ? ನೆಕ್ಸ್ಟ್ ಸರಿ, ಈಗ ಇನ್ನೊಂದು ಕ್ವಶನ್ ಕೇಳ್ತೀನಿ. ಯೋಗದಿಂದ, ಯೋಗ ಅಂದ್ರೆ ಯೋಗ ಮಾಮೂಲಿ ಯೋಗಾಸನ, ಎಕ್ಸರ್ಸೈಸ್, ಯೋಗದಿಂದ ನಮ್ಗೆ ಯೂಸ್ ಆದ್ರೆ ಅದಕ್ಕೆ ಏನಂತ ಕರಿತೀವಿ? ಯೂಸ್ ಆದ್ರೆ ಏನು ಕರೆಯಲ್ಲ, ಎಕ್ಸರ್ಸೈಸ್ ಅಷ್ಟೇ. ಬೆನಿಫಿಟ್ ಆಯ್ತು ಯೋಗ ಇಂದ. ನೋಡಿ ಫ್ರೆಂಡ್ಸ್, ಇಷ್ಟು ಈಸಿನೂ ಗೊತ್ತಿಲ್ಲ ಅಂದ್ರೆ. ಯೋಗ ಇಂದ ಏನ್ ಯೂಸ್ ಆದ್ರೆ ಏನಂತ ಕರೀತಾರೆ? ಯೋಗ ಯೂಸ್ಫುಲ್ ಅಂತಾರೆ. ಸರಿ, ಸೋತಾ? ಹೇಳ. ಅದಲ್ಲ ಆನ್ಸರ್. ಅದಲ್ಲ, ಉಪಯೋಗ. ಉಪಯೋಗ ಗೊತ್ತಾಯ್ತಾ? ಸ್ಮೈಲ್ ಮಾಡಿ ಸೋತ್ಲು. ಈಗ ಎಷ್ಟು 1 ಪಾಯಿಂಟ್ ಹಂಗೆ. ಎಸ್, ಈಗ ಸೋತವಳು 1 ಪಾಯಿಂಟ್ ಸಿಕ್ಕೈತೆ ಫ್ರೆಂಡ್ಸ್. ಈಗ ಯೋಗದಿಂದ ಯೂಸ್ ಆದ್ರೆ ಉಪಯೋಗ ತಾನೆ. ನೆಕ್ಸ್ಟ್ ಈಗ ನೀನು. ಇವಾಗ ಸೇವಂತಿ ಆರ್ಚರಿಗೆ ಸೇರ್ಕೊಂಡ್ರೆ ಅವಳು ಏನಾಗ್ತಾಳೆ? ಸೇವಂತಿ ಆರ್ಚರಿಗೆ ಸೇರ್ಕೊಂಡ್ರೆ ಅವಳು ಏನಾಗ್ತಾಳೆ? ಸೇವಂತಿ ಆರ್ಚರಿಗೆ ಸೇರ್ಕೊಂಡ್ರೆ ಏನಾಗ್ತಾಳೆ ಗೊತ್ತಿಲ್ಲ. ಆಕ್ಚುಲಿ ಕ್ವಶನ್ ತಪ್ಪ ನಾನು ಕೇಳಿದ್ದು ಅಂತ ನಂಗೆ ಹಂಗೆ ಅನಿಸ್ತೈತೆ. ನೀನು ಕೇಳಿರೋ ಕ್ವಶನ್ ತಪ್ಪು ಅನ್ಕೊಂಡು. ಇಲ್ಲ, ಕರೆಕ್ಟ್. ಬಾಣಂತಿ, ಬಾಣ, ಸೇವಂತಿ, ಬಾಣಂತಿ.
ಏನಾಯ್ತಾಳೆ ಹೇಳು? ಬಾಣಂತಿ. ಬಾಣಂತಿ. ಓಕೆ ನೈಸ್. ನನಗೆ ಓಕೆ 0-1. ಮುಗೀತು, ಮುಗ್ದಾದ್ಮೇಲೆ ಮಾಡಿರೋದು. ನೆಕ್ಸ್ಟ್ ಆಯ್ತು, ಇನ್ನೊಂದು ನೆಕ್ಸ್ಟ್ question ಲಾಸ್ಟ್ ಏನಪ್ಪ ಕ್ವೆಶ್ಚನ್. ನೆನಪೇ ಇಲ್ವಾ ನಿಂಗೆ? ಐತೆ. ಹೇಳು, ಕೇಳು ಅಥವಾ ನಾನೇ ಕೇಳಲ್ಲ? ಸೊ ಈಗ ನೆಕ್ಸ್ಟ್ ಕ್ವಶನ್ ನಂದು, ಲಾಸ್ಟ್ 3ನೇ ಕ್ವಶನು ಕೇಳ. ಪ್ರತಿಭಾ ಫೌಂಟೇನ್ ನೋಡಕ್ ಹೋದಾಗ ಅದನ್ನ ಏನಂತ ಕರಿತೀವಿ? ಪ್ರತಿಭಾ ಫೌಂಟೇನ್ ನೋಡಕ್ ಹೋದಾಗ ಏನಂತ ಕರಿತೀವಿ? ಪ್ರತಿಭಾವಂತೆ. ಫೌಂಟೇನ್ ನೋಡಕ್ ಹೋದಾಗ ಏನಂತ ಕರಿತೀವಿ? ಫೌಂಟೇನ್ ಪ್ರತಿಭಾ. ಸೋಲ್ತಾರೆ ಫ್ರೆಂಡ್ಸ್, ಅಷ್ಟು ಗೊತ್ತಿಲ್ಲ ಅವ್ರಿಗೆ. ಪ್ರತಿಭಾ ಡ್ಯಾನ್ಸ್, ಪ್ರತಿಭಾ ಕಾರಂಜಿ. ಪ್ರತಿಭಾ ಕಾರಂಜಿ ಅದು ನಂಗೆ ಗೊತ್ತಿತ್ತು ಆ್ಯಕ್ಚುಲಿ. ಅಂದರೆ ಆ ಇದು ಫೌಂಟೇನ್ನ ಕನ್ನಡದಲ್ಲಿ ಏನಂತಾರೆ ಅನ್ನೋದು ಫ್ಲ್ಯಾಶ್ ಆಗ್ತಿರ್ಲಿಲ್ಲ. ಸೊ ಇದು ಪ್ರತಿಭಾ ಕಾರಂಜಿ. ಇಲ್ಲಪ್ಪ, ಅದು ಪ್ರತಿಭಾ ಕಾರಂಜಿ ಅಲ್ಲ. ಪ್ರತಿಭಾ ಕಾರಂಜಿನೇ ಕಣಪ್ಪ. ಹೌದಾ? ನಿಜವಾಗ್ಲೂ ನಗ್ತಿದ್ಯಲ್ಲ? ನಗ್ತಿಲ್ಲ, ನಗ್ತಿದ್ಯಲ್ಲ ನೋಡು, ನಗ್ತೆ ನೀನು. ನಕ್ಕದಕ್ಕೂ ಆನ್ಸರ್ ಹೇಳಿ ಇರೋದಕ್ಕೂ ಬೇರೆ ಬೇರೆ ವ್ಯತ್ಯಾಸ. ಕರೆಕ್ಟ್ ಆನ್ಸರು ಪ್ರತಿಭಾ ಕಾರಂಜಿ ಅಂತಾನೆ ಕರೆಯೋದು. ಸೊ 1-1 ಆಗಿದೆ. 1-1 ಈಚು. ಇನ್ ಲಾಸ್ಟ್ ಕ್ವಶನ್ ನಂದು. ನೋಡೋಣ ಇವಾಗ ಲಾಸ್ಟ್. ಸ್ವೀಟ್ಗಳೆಲ್ಲ ಸೇರಿ ಒಂದು ಸ್ಟ್ರೈಕ್ ಮಾಡ್ತಾರೆ. ಅವಾಗ ಅದನ್ನ ಅವ್ರದ್ದು ಸ್ಲೋಗೋ ಏನಾಗಿರುತ್ತೆ? ಸ್ವೀಟ್ಗಳೆಲ್ಲ ಸೇರಿ ಒಂದು ಸ್ಟ್ರೈಕ್ ಮಾಡ್ತಾರೆ, ಅದಕ್ಕೆ ಒಂದು ಸ್ಲೋಗೋ ಅಂತ ಇರುತ್ತೆ ಅಲ್ವಾ? ಅದ್ ಏನಾಗಿರುತ್ತೆ? ಸ್ವೀಟ್ಗಳದ್ದು ಸ್ಲೋಗೋ ಏನಾಗಿರುತ್ತೆ? ಅವರು ಮಾಡ್ತಾರ, ಅವರು ಸ್ಟ್ರೈಕ್ ಮಾಡ್ತಾರೆ. ಯಾಕೆ? ನಮ್ಮನ್ನ ತಿನ್ಬಿಡಿ ಅಂತ, ಶುಗರ್ ಬರುತ್ತೆ ಅಂತನ ಇರ್ಬೋದು. ಆನ್ಸರ್ ಕೊಡಕ್ಕಿಂತ ಮುಂಚೆ ಹೋಯ್ತು. 0-1 ಈಚ್. ಇಬ್ರು ಗೆದ್ಬಿಟ್ರೆ ಏನ್ ಮಾಡೋದು? ಅಥವಾ ಟೈ ಆದ್ರೆ ಏನ್ ಮಾಡೋದು? ಟೈ ಆದ್ರೆ ನೀನ್ ಅರ್ಧ ದುಡ್ಡು ಕೊಡು. ಆಯ್ತು, ನಾನು ಅರ್ಧ ನೀನ್ ಅರ್ಧ. ನಾನು ಕೊಡಲ್ಲ, ನೀನೇ ಕೊಡು. ಸರಿ, ನಾನು ನೀನು. ಸರಿ, ಇವಾಗ ಪೆಟ್ರೋಲ್ಗೆ ನೀನ್ ಕೊಡು, ನಾನು ಅಲ್ಲಿ ಟ್ರೀಟ್ಗೆ ಕೊಡ್ತೀನಿ. ಆಯ್ತು, ಇವಾಗ ಹೇಳು, ಆನ್ಸರ್ ಹೇಳು. ಸ್ಲೋಗನ್ ಏನಪ್ಪ ಇರುತ್ತೆ ಅವ್ರದ್ದು? ಚಂಪಾಕಲಿ ಅಂತ ಸ್ಲೋಗನ್ ಇರುತ್ತಾ? ಯಾರಿಗೆ ಗೊತ್ತು? ಸ್ವೀಟ್ ಇನ್ ರಾಜ. ಇಲ್ಲ, ಇನ್ನೂ ಒಂದು ಚಾನ್ಸ್. ಮೈಸೂರು ಪಾಕ್. ಕರೆಕ್ಟಾಗಿ ಸ್ಲೋಗನ್ ಆಕ್ಚುಲಿ ನಾನು ಮಾಡ್ತೀನಲ್ಲ, ಆ ಸ್ವೀಟ್ ನಿಂಗೆ ತುಂಬಾ ಇಷ್ಟ, ಅದ್ರ ರಿಲೇಟೆಡ್ ಏನೋ ಒಂದಿರುತ್ತೆ ನೋಡು. ಸುಮ್ಮನೆ ಏನೇನೋ ಆನ್ಸರ್ ಹೇಳ್ಬೇಡ, ಯೋಚನೆ ಮಾಡಿ ಆನ್ಸರ್ ಹೇಳು. ನೀನು ಪಾಯಸ ಮಾಡ್ತೀಯ, ಅದಿಷ್ಟ. ಅದಲ್ಲ ಗೊತ್ತಿಲ್ಲ, ಏನು ಹೇಳು. ಒಬ್ಬಟ್ಟಿನಲ್ಲಿ ಬಲವಿದೆ. ನಾನು ನಕ್ಕಿದ್ದೀನಿ, ನಿಂತರ ನಾನು ಸುಮ್ಮನಿರೋದು. ಈಗ ಅಂದ್ರೆ ಅದು ನಗ, ನಾನು ನಕ್ಕಿಲ್ಲ. ಓಕೆ, ಒಬ್ಬಟ್ಟಿನಲ್ಲಿ ಬಲವಿದೆ. ಗುಡ್. ನಾನು ಒಬ್ಬಟ್ಟು ಚೆನ್ನಾಗಿದೆ, ಅವರ ಸ್ಲೋಗನ್ ಸಕ್ಕತ್ತಾಗಿದೆ. ಮತ್ತೆ ಪಾಯಸ ಯಾವತ್ತು ಮಾಡ್ಕೊಟ್ಟಿದ್ದೀನಿ? ಖೀರ್ ಪಾಯಸ ಮಾಡಲ್ಲ. ಒಬ್ಬಟ್ಟಿನಲ್ಲಿ ಬಲವಿದೆನಾ? ಒಬ್ಬಟ್ಟೆಲ್ಲೇ ಬರುತ್ತೆ, ಒಗ್ಗಟ್ಟಿನಲ್ಲಿ ಇದೆ. ಸ್ವೀಟ್ ಲೋಗನ್ ಹೇಳ್ತಾರ, ನಾನು ನಮ್ದು ಮನುಷ್ಯರು ಲೋಗನ್ ಹೇಳ್ತೀನಿ. ಮನುಷ್ಯರು ಬೇರೆ ಅಲ್ವಾ? ಸರಿ, ಓಕೆ. ಇಬ್ರುದು ಈಗ ಫ್ರೆಂಡ್ಸ್ ಟೈ ಆಗಿದೆ. ಇನ್ನೊಂದು ಕೇಳ್ಬಿಡೋದಿಲ್ಲ ಅಂದ್ರೆ ಏನಂತೀಯ? ಸರಿ, ಆಯ್ತು, ಕೇಳು ನೀನು. ಫ್ರೆಂಡ್ಸ್, ಇವಾಗ ಇಬ್ರದ್ದು ಟೈ ಆಗೈತೆ. ಸೊ ಲಾಸ್ಟ್ ಒಂದು ಕ್ವಶನ್ಸ್ ಕೇಳ್ಕೊಬಿಡೋದು. ಇದರಲ್ಲಿ ವಿನ್ ಆಗಲಿ, ಸೊ ಲೂಸ್ ಆಗಲಿ, ಲೂಸ್ ಆಯ್ತಾರೋ ಅವರು ಟ್ರೀಟ್ ಕೊಡಿಸ್ಬೇಕು. ಸರಿನಾ? ಇಬ್ರು ಟೈ ಆದ್ರೆ ಇಬ್ರು ಅಮೌಂಟ್ ಹಾಫ್ ಹಾಕ್ಬೇಕು. ಸರಿನಾ? ಕೇಳಿದೆ. ಇಲ್ಲ, ನೀನ್ ಕೇಳು, ನಾನಲ್ವಾ ಇವಾಗ ಫಸ್ಟ್ ಲಾಸ್ಟ್ ಅಲ್ಲಿ ಕೇಳಿದ್ದು. ಸರಿ, ಆಯ್ತು. ಕ್ಲಾಸಲ್ಲಿ ಮಕ್ಳಿಗೆ ಕುರಿ ಅಂತ ಯಾವಾಗ್ಲೂ ಬೈತಿರ್ತಾರೆ, ಯಾಕೆ? ಮಕ್ಳಿಗೆ ಕ್ಲಾಸಲ್ಲಿ ಕುರಿ ಅಂತ ಬೈತಿರ್ತಾರೆ, ಯಾಕೆ?
ಅಂದ್ರೆ ಅವರು ಮೇಷ್ಟ್ರು. ಯಾಕೆ ಹೇಳು, ಅವರು ಮೇಷ್ಟ್ರು ಅವರು. ಸೋತೆ ಎರಡು ನನಗೆ ಎರಡು ಪಾಯಿಂಟ್ ನೀನ್ ಕೇಳೀಗ. ಮೇಷ್ಟ್ರು. ಆಯ್ತು. ಈ ಉಡುಪಿ ಅವರು ಈ ಫೋನ್ ಪೇ, ಗೂಗಲ್ ಪೇ ಆ ಥರ ಏನಾದರೂ ಓಪನ್ ಮಾಡಿದ್ರೆ ಅದಕ್ಕೆ ಏನಂತ ಹೆಸರಿಡ್ತಾರೆ? ಅರ್ಥ ಆಯ್ತಾ? ಉಡುಪಿ ಅವರು ಈ ಫೋನ್ ಪೇ, ಗೂಗಲ್ ಪೇ ಆ ಥರ ಏನಾದರೂ ಓಪನ್ ಮಾಡಿದ್ರೆ ಏನಂತ ಹೆಸರಿಡ್ತಾರೆ? ಉಡುಪೆ. ಉಡುಪಿ ಅವರು. ಉಡುಪೆ? ಯಾವ ಉಡುಪೆ? ಸುಮ್ಮನೆ ಉಡುಪಿ ಮತ್ತೆ ಪೇ, ಅದಕ್ಕೆ ಉಡುಪೆ ಅಂತಂದೆ ನಾನು. ಏನಂತಾರೆ ಗೊತ್ತಿಲ್ಲ, ಏನು ಹೇಳು. ಮಲ್ಪೆ. ಮಲ್ಪೆ ಬೀಚ್ ಚೆನ್ನಾಗಿದೆ. ಮಲ್ಪೆ. ನಾನೇ ಲೂಸರಾ? ನಾನೇ ಗೆದ್ದೆ ಫ್ರೆಂಡ್ಸ್, 2 ಪಾಯಿಂಟ್. ಇವಳೇ ಲೂಸರು. ಈಗ ನಾನು ಹಾಫ್ ಶೇರ್ ಮಾಡೋದು, ಫುಲ್ ನೀನೇ ಮಾಡ್ಬೇಕು. ಈಗ ನೀನೇ ಟ್ರೀಟ್ ಕೊಡ್ಸ್ಬೇಕು. ಪೆಟ್ರೋಲ್ ಎಂತದಿಲ್ಲ, ಪೆಟ್ರೋಲ್ಗೂ ನೀನೇ ಹಾಕ್ಸ್ಬೇಕು, ಅಲ್ಲಿ ಟ್ರೀಟ್ ನೀನೇ ಕೊಡ್ಸ್ಬೇಕು. ಇಲ್ಲ, ನಾನು ಏನಂತ ಹೇಳಿದೆ, ಇಬ್ರು ಟೈ ಆಗಿದ್ವಿ, ಅದಕ್ಕೆ ನಾನು ಹಾಫ್ ಅಂತ ಹೇಳಿದ್ದೆ. ಸೊ ಈಗ ನಾನೇ ಗೆದ್ದಿರೋದು. ಸೊ ಇಲ್ಲ, ನೀನೇ ಮಾಡ್ಬೇಕು ಈಗ, ಸರಿನಾ? ಈಗ ನೀನೇ ಮಾಡ್ಬೇಕು. ಓಕೆ ಆಯ್ತು. ಏನ್ ಬೇಕು? ನಾನು ಅಲ್ಲೂ ಕೇಳ್ತೀನಿ, ನಂಗೇನ್ ಬೇಕು ಕೇಳ್ತೀಯಾ? ನೀನ್ ಹೋಗಿ ಕೇಳ್ತೀಯ, ಆಮೇಲೆ ಯಾವ್ದೋ 10 ಸ್ಟಾರ್ ಹೋಟ್ಲಗ್ ಕರ್ಕೊಂಡು ಹೋಗ್ಬಿಟ್ಟು ನಂಗೆ ಅದು ಕೊಡ್ಸು ಅಂದ್ರೆ ಮಾಮೂಲಿ ನೀನು ನಿನ್ ರೇಂಜ್ ತಕ್ಕಂತೆ ಕರ್ಕೊಂಡು ಹೋಗ್ತೀನಿ ನಾನು. ನೀನ್ ಕೊಡ್ಸ್ಬೋದು, ನೀನ್ ಅಫೋರ್ಡ್ ಮಾಡೋ ತರ ಕರ್ಕೊಂಡು ಹೋಗ್ತೀನಿ ಅಂತಾನೆ ಕೆಡ್ಸ್ಕೊಬೇಡ. ನಾನು ಆ ಮಟ್ಟಿಗೆಲ್ಲ ಕರ್ಕೊಂಡು ಹೋಗಲ್ಲ. 50 ರೂಪಾಯಿ ಅಫೋರ್ಡ್. 50 ರೂಪಾಯಿ ನನ್ ಪೆಟ್ರೋಲ್ ಹೋಗಲ್ಲ ಇಲ್ಲಿಂದ. ಓಕೆ ಫ್ರೆಂಡ್ಸ್, ಈಗ ಚಾಲೆಂಜ್ ಆಗಿದೆ, ನಾನು ಗೆದ್ದಿದ್ದೀನಿ. ಸೊ ನೆಕ್ಸ್ಟು ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ, ನಾನು ಏನು ತಿಂತೀನಿ ಅದನ್ನ ನಿಮಗೆ ನೆಕ್ಸ್ಟು ತೋರಿಸ್ತೀನಿ ನೋಡಿ, ಓಕೆನಾ? ಸೊ ಈಗ ಅಲ್ಲಿವರೆಗೂ ಅನೌನ್ಸ್ ಮಾಡೋಣ. ನೀನು ಸೊ ಫ್ರೆಂಡ್ಸ್, ದೀಪಕ್ ಅವ್ರು ಗೆದ್ದಿದ್ದಾರೆ. ಸೊ ಇವರಿಗೆ ಇವತ್ತು ನನ್ನ ಕಡೆಯಿಂದ ಟ್ರೀಟು, ಸನ್ಮಾನ. ಓ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್. ಓಕೆ, ನೀವು ಗೆದ್ದಿರೋದಕ್ಕೆ, ಸೋಲ್ಸಿರೋದಕ್ಕೆ. ಓಕೆ. ಆಮೇಲೆ ನಾನು ಇವಾಗ ದೇವ್ರ ಹತ್ರ ಕೇಳ್ಕೋಬೇಕು, ದೇವ್ರೆ ಎಲ್ಲ ಒಂದು ನನ್ನ ರೇಂಜಿಗೆ ಇರ್ಲಪ್ಪ ಇವನ್ ತಿನ್ನೋದೆಲ್ಲ. ಜಾಸ್ತಿ ಏನ್ ಕೇಳಲ್ಲ. ನೀನ್ ಒಬ್ಬಂಗಾದ್ರೆ ಹೆಂಗೋ ಕೊಡ್ಸ್ಬಿಡ್ಬೋದು, ನಿನ್ ಜೊತೆ ನಾನು ಇರ್ತೀನಪ್ಪ. ನೀನ್ ಯಾಕೆ ತಿಂತೀಯ? ನೀನ್ ಸೋತಿರೋಳು, ನೀನ್ ತಿನ್ನಂಗಿಲ್ಲ ನೀನು. ಹಂಗಂತ ನೀನ್ ನೋಡ್ಕೊಂಡ್ ಕೂತಿರ್ಲ ನಾನು. ನೋಡ್ಕೊ ಕೂತಿರ್ಬೇಕು, ಸೋತಿರೋ ನೋಡ್ಕೊಂಡೇ ಕೂತಿರ್ಬೇಕು. ಇದೆಲ್ಲ ಫೇರಾ? ಈ ತರ ಎಲ್ಲ ಫೇರ್ ಇಲ್ಲ ಇದು. ಫ್ರೆಂಡ್ಸ್, ಅಲ್ಲಿ ತಿನ್ನಕ್ಕಾಗ್ಲಿ ಅಂತ ಕೊಡ್ತೀನಿ ಅವಳಿಗೆ, ಸರಿನಾ? ತಿನ್ನಕ್ ಯಾಕೆ ನಾನು ಅಂದ್ರೆ ಇವ್ನ್ ಹೇಳ್ತಿರೋ ರೇಂಜ್ ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಇಲ್ಲ, ಅಲ್ಲಿ ಹೋಗಿ ತೋರಿಸ್ತೀನಿ, ಅದು ಕೊಡ್ಸು ನಂಗೆ ಸಾಕು, ಓಕೆನಾ? ಸೊ ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್, ಬಾಯ್. ನಾವು ಅಲ್ಲಿ ಹೋಗೋವರೆಗೂ ಬಾಯ್ ಬಾಯ್. ನೆಕ್ಸ್ಟ್ ಸಿಗ್ತೀವಿ. ಬಾಯ್.